ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಮಾರ್ಕೆಟು ಇವತ್ತು ಚೂರು ಬುಲಿಶ್ ಮೂಮೆಂಟ್ ತೋರಿಸಿ, ಓಕೆನಾ, ಬುಲಿಶ್ ಮೂಮೆಂಟ್ ತೋರಿಸಿ ಮತ್ತು ಕೆಳಗಡೆ ಬಂತು, ಕೆಳಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಮಾರ್ಕೆಟಲ್ಲಿ ಇನ್ನೂ ಡೌನ್ ಟ್ರೆಂಡೇ ಇದೆ, ಹೌದಾ. ಯಾವಾಗಲೂ ನಾನು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಮೇಲ್ಗಡೆ ಹೋಗ್ತಾ ಇದ್ದರೆ ಮೇಲ್ಗಡೆನೇ ನೋಡಬೇಕು, ಕೆಳಗಡೆ ಇದ್ದರೆ ಕೆಳಗಡೆ ನೋಡಬೇಕು ಅಂತ. ಸೊ ಗ್ರೂಪಲ್ಲಿ, ಓಕೆನಾ, ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ ಏನು ಅಂತಂತಂದರೆ ರಿಸ್ಕಿ ಟ್ರೇಡ್ರಿಗೆ ಅಷ್ಟೇ ಅದು, ಓಕೆನಾ, ರಿಸ್ಕ್ ಟ್ರೇಡ್ರ್ಗಳಿಗೆ ಅಷ್ಟೇ ನಾನು ಕೊಡ್ತಾ ಇರ್ತೀನಿ. ಯಾಕಂದರೆ ಈ ಕ್ಯಾಪ್ಚರ್ ಮೂವ್ಮೆಂಟ್ ಮಾಡೋ ಸಲುವಾಗಿ ಅಷ್ಟೇ, ಅವ್ರಿಗೆ ಗೊತ್ತು ಕರೆಕ್ಟಾಗಿ ಯಾವ ಎಸ್ಸಲ್ಲಿಗೆ ಎಕ್ಸಿಟ್ ಆಗಬೇಕು ಅಂತ. ಸೊ ನೀವು ಸೇಫ್ ಟ್ರೇಡ್ರಿಗೆ ಯಾರು ಅಲ್ಲಿ ಗ್ರೂಪಲ್ಲಿ ನಾನು ಡಿಟೇಲಾಗಿ ಹಾಕ್ತೀನಿ, ಓಕೆನಾ, ಏನಂತ ಟ್ರೇಡ್, ಓಕೆ, ಟ್ರೇಡ್ ಫಾರ್ ಸೇಫ್ ಟ್ರೇಡರ್ಸ್ ಅಂತ, ಓಕೆನಾ. ಹಂಗೆ ಹಾಕಿದಾಗ ಅಷ್ಟೇ ನೀವು ಏನು ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ. ನಾನು ಸುಮ್ಮನೆ ನಾರ್ಮಲಾಗಿ ಹಾಕಿದೆ ಅಂತಂತಂದರೆ ಅದನ್ನು ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ಓಕೆನಾ. ಸೊ ಅವರಿಗಿದು ಬೆಳಗ್ಗೆ ನಾನು ಕಾಲ್ ಆಪ್ಷನ್ ಕೊಟ್ಟಿದ್ದು. ಸೊ ಅದು ಅವ್ರದ್ದು ಎಸ್ಸಲ್ಲಿ ಹಿಟ್ಟಾಗಿತ್ತು ಕಾಲಲ್ಲಿ, ಓಕೆನಾ. ಅವ್ರು ಫಿಕ್ಸ್ ಆಗಿರ್ತಾರೆ ಏನು ಅಂತಂತಂದರೆ 75 ಪಾಯಿಂಟು, ಇಲ್ಲ ಅಂತಂದರೆ ಒಂದು SL 30 ಪಾಯಿಂಟು, ಆ ರೀತಿ ಇರ್ತಾರೆ. ಅದನ್ನು ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮದೇನಿದೆ ಡೌನ್ ಟ್ರೆಂಡೇ ಇದೆ. ನಾನು ಇನ್ನೇ ಹೇಳಿದ್ದೀನಿ, ಡೌನ್ ಟ್ರೆಂಡ್ ಯಾವುದು ಅಂತಂತಂದರೆ 600 ಲೆವೆಲು, ಇಲ್ಲ ಅಂತಂತಂದರೆ 550, 500, 550 ಲೆವೆಲು ಅಂತ, ಓಕೆನಾ. ಅದಾದ ತಕ್ಷಣ ಮೇಲಿಂದ ಕೆಳಗಡೆ ಬಂತು, ಮತ್ತೆ ಇಲ್ಲಿ ಸಸ್ಟೇನ್ ಆಗಿತ್ತು. ಅಂಥದ್ದೇನೋ ಯಾರಿಗೂ ಕೊಟ್ಟಿಲ್ಲ. ಬಟ್ ಇಲ್ಲಿ ಮೇಲ್ಗಡೆ ಏನಾದರೂ ಯಾರಾದರೂ ಪುಟ್ಟಲ್ಲಿ ತೊಗೊಂಡಿದ್ರೆ ಅವ್ರಿಗೆ ಒಳ್ಳೆ ಮಾರ್ಜಿನ್ ಇದೆ. ಅಂದರೆ 600 ಹತ್ರ ಏನಾದರೂ ತೊಗೊಂಡಿದ್ರು ಅವರಿಗೆ ತುಂಬ ಹತ್ತಿರ ಐತೆ SL, ಹೌದಾ. ಓಕೆ, ನೆಕ್ಸ್ಟು ನಾಳೆದು ಎನಲೈಸಿಸ್ ಪ್ರಕಾರ ನಾಳೆ ನೋಡೋಣ ಹೇಗೆ ವರ್ಕ್ ಮಾಡುತ್ತೆ ಅಂತ. ಅದಕ್ಕಿಂತ ಮುಂಚೆ ಒಂದು ಸತಿ ಡೇ ಕ್ಯಾಂಡಲಲ್ಲಿ ಹ್ಯಾಮರ್ ಆಗಿದೆ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ವೀಕ್ಲಿಯಲ್ಲಿ ಇನ್ನೂ ವೀಕೇ ಇದೆ. ಮಂತ್ಲಿ ಬಂದುಬಿಟ್ಟು ಓಕೆ ಡೋಜಿ ಕ್ಯಾಂಡಲ್ ಇದೆ ನೋಡಿ, ಕೆಳಗಡೆ ವೀಕು, ಮೇಲ್ಗಡೆ ವೀಕು. ನಾನು ನಿಮಗೆ ಫೆಬ್ರವರಿ ಫಸ್ಟಲ್ಲೇ ಹೇಳಿದ್ದೆ, ಮೇಲ್ಗಡೆ ಒಂದು ರೆಡ್ಡು, ಕೆಳಗಡೆ ಒಂದು ರೆಡ್ಡು, ಇನ್ ಬಿಟ್ವೀನ್ ಇಲ್ಲೇ ಓಡಾಡುತ್ತೆ ಮಾರ್ಕೆಟು ಅಂತ. ಸೊ ಮತ್ತು ನಾಳೆ ಏನು ಮಂತ್ಲಿ ಎಕ್ಸ್ಪೈರಿ, ಓಕೆನಾ, ಅದರಲ್ಲಿ ಬೇರೆ ಇದು ಸೆನ್ಸೆಕ್ಸ್ದು ಎಕ್ಸ್ಪೈರಿ ಬೇರೆ ಇದೆ, ಓಕೆ, ಸೆನ್ಸೆಕ್ಸ್ದು ಎಕ್ಸ್ಪೈರಿ ಬೇರೆ ಇದೆ. ಸೊ ಬಿ ಕೇರ್ಫುಲ್. ಯಾಕಂತಂದರೆ ನೀವು ಒಂದು ಸತಿ ಏನಾದರೂ ಇಲ್ಲಿ ಹೀರೋ ಝೀರೋ ಮಾಡೋಕ್ಕೆ ಹೋದ್ರಿ ಅಂದ್ಕೊಳ್ಳಿ, ಅದನ್ನು ಇನ್ ಬಿಟ್ವೀನ್ ರೇಂಜಲ್ಲೇ, ಇದೇ ರೇಂಜಲ್ಲೇ ಕ್ಲೋಸ್ ಆಯಿತು ಅಂತಂದರೆ ತುಂಬ ಕಷ್ಟ ಇದೆ. ಸೊ ಅದಕ್ಕೆ ಅದನ್ನು ನೀವು ಸೆನ್ಸೆಕ್ಸಲ್ಲಿ ಮಾಡಬೇಕಾದ್ರೂ ಅದನ್ನು 11 ಗಂಟೆನೋ ಅಥವಾ 12 ಗಂಟೆನೋ ಅಥವಾ 1 ಗಂಟೆನೋ ಟ್ರೇಡ್ ಮಾಡಿ ಒಂದು ಒಳ್ಳೆ ಸಿಗುತ್ತೆ. ಅದು ಹೇಳ್ತೀನಿ, ಅಕಸ್ಮಾತ್ ಏನಾದರೂ ಇದ್ದರೆ ಸೇಫ್ ಟ್ರೇಡರಿಗೆ ಮತ್ತು ರಿಸ್ಕಿ ಟ್ರೇಡರಿಗೂ ಹೇಳಿರ್ತೀನಿ, ಹೀರೋ ಝೀರೋ ಮಾಡಿ. ಅದರ ಪ್ರೈಸ್ ಬಂದುಬಿಟ್ಟು 70, ಇಲ್ಲ ಅಂತಂದರೆ 80 ರುಪೀಸು ಪ್ರೈಸು ಟ್ರೇಡ್ ಮಾಡ್ಕೊಳ್ಳಿ, ಓಕೆ. ನಾನು ಹೇಳಿದಾಗ ಎಕ್ಸಿಕ್ಯೂಟ್ ಮಾಡಿ ಅದನ್ನೇನು ಮಾಡಿ 140 ಬುಕ್ ಮಾಡ್ಕೊಂಬಿಡಿ. 70 ರುಪೀಸ್ಗೆ ಏನಾದರೂ ತೊಗೊಂಡಿದ್ರೆ ಇದು ಹೀರೋ ಝೀರೋ ಆಗಿರುತ್ತೆ, ಇದಕ್ಕೆ ಯಾವುದೇ SL ಬರೋಲ್ಲ. ನೀವು ಸೇಫ್ SL ಹಾಕಬೇಕು ಅಂತಂತಂದ್ರೆ 36 ರುಪೀಸಿಗೆ SL ಹಾಕಿಬಿಡಿ, ಓಕೆನಾ. ಅದು ನಾನು ಹೇಳ್ತೀನಿ ಏನು ಅನ್ನೋದು. ಆಮೇಲೆ ಮಂತ್ಲಿ ಕ್ಯಾಂಡಲ್ ಅಂತೂ ಇದು ಹೇಳಿಬಿಟ್ಟೆ. ವೀಕ್ಲಿ ಅಂತೂ ಇನ್ನೂ ವೀಕೇ ಇದೆ, ಓಕೆ, ನೆಗೆಟಿವ್ ಕ್ಯಾಂಡಲೇ ಇದೆ. ಡೇನಲ್ಲಿ ಕೈ ಸಹಿತ ಹ್ಯಾಮರ್ ಕ್ಯಾಂಡಲೇ ಇದೆ. ಸೊ ಹ್ಯಾಮರ್ ಕ್ಯಾಂಡಲ್ ಏನಾಗಿದೆ, ರೆಡ್ ಆಗಿದೆ. ಇನ್ನೂ ನಾನು ಕೆಳಗಡೆ ಬರೋಕ್ಕೆ ರೆಡಿ ಇದ್ದೀನಿ ಅಂತ. ಸೊ ಮಾರ್ಕೆಟ್ ಇನ್ನೂ ಬುಲಿಶ್ ಮೂಮೆಂಟಲ್ಲಿಲ್ಲ. ಒಂದು ಸತಿ ಡೇ ಕ್ಯಾಂಡಲಲ್ಲಿ ನೋಡಿಬಿಡೋಣ, ಓಕೆ. ಡೇ ಕ್ಯಾಂಡಲಲ್ಲಿ ನೋಡಿ, ಓಕೆನಾ, ಈ ರೀತಿ ಕನ್ಸಲ್ಟೇಟ್ ಆಗ್ತಾಯಿದೆ ನೋಡಿ. ಪ್ರೈಸ್ ಆ್ಯಕ್ಷನ್, ಇದು ಪ್ರೈಸ್ ಆ್ಯಕ್ಷನ್ ಕರೆಕ್ಟ್, ಓಕೆ. ನಿನ್ನೆ ಇದು ಹಾಕ್ಕೊಳ್ಳೋಕ್ಕೂ ಹೇಳಿದ್ದೆ. ಇನ್ನೂ ಡೌನ್ ಟ್ರೆಂಡಲ್ಲೇ ಇದೆ ನೋಡಿ, ಇನ್ನೂ ಡೌನ್ ಟ್ರೆಂಡಲ್ಲೇ ಇದೆ. ಮಾರ್ಚ್ವರೆಗೂ ಇಲ್ಲಿವರೆಗೂ ಬಂದರೂ ಬರ್ತಿರಬೇಕು, ನೋಡೋಣ ಅಂತ ಎಲ್ಲಿವರೆಗೂ ಬರುತ್ತೆ ಅಂತ ಮಾರ್ಕೆಟು ನೋಡಿ. ಇಲ್ಲೊಂದು ಪ್ಯಾರಲ್ ಚಾನಲ್ ಹಾಕ್ಕೊಂಬಿಡಿ ಈ ರೀತಿ, ಓಕೆನಾ. ಇದರಲ್ಲೇ ಇನ್ ಬಿಟ್ವೀನ್ ಕಳೆದರೂ ಕಳೆಯುತ್ತೆ ಮಂತು, ಓಕೆ. ಇಲ್ಲಿಂದ ಏನಾಗುತ್ತೆ, ಇಲ್ಲಿಂದ ಕೆಳಗೆ ಬರುತ್ತೋ, ಮತ್ತು ಇಲ್ಲಿಂದ ಒಂದು ಸ್ಟೆಪ್, ಯಾಕಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಇವು ಮೂರು ತೆಗೆದುಬಿಟ್ಟು ಮೇಲೆ ಹೋದ್ರೇ ಮೇಲಾಗುತ್ತೆ. ಅದಾದ ತಕ್ಷಣ ಮತ್ತೆ ಇಲ್ಲೊಂದಿದೆ ಹೆಡೆಕ್ ಫುಲ್ಲು. ಇದು ಅಂತೂ ಬಿಡಿ 400 ಹತ್ರ ಇದೆ. ಇದು ಬರೋವರೆಗೂ ನೋಡೋಣಂತೆ. ಇಲ್ಲಿಂದ ಏನಾದರೂ ನೋಡ್ತಾ ಇದ್ದರೆ ನೋಡೋಣಂತೆ. ಬಟ್ ಈಗ ನಾನಂತೂ ನೋಡ್ತಾ ಇರೋದು ಫೆಬ್ರವರಿ ಮಂತಲ್ಲಿ, ಅದರಲ್ಲಿ ಬೇರೆ ಮಂತ್ ಎಂಡ್ ಅಂತ ಹೇಳ್ತಾ ಇದ್ದೀನಿ. ಸೆನ್ಸೆಕ್ಸಲ್ಲೂ ಹುಷಾರಾಗಿರಿ, ಇದರಲ್ಲೂ ಹುಷಾರಾಗಿರಿ. ಸೊ ಇನ್ ಬಿಟ್ವೀನ್ ಇಲ್ಲೂ ಕಳೆದರೂ ಕಳೆಯುತ್ತೆ, ಓಕೆನಾ. ಸೊ ನಾಳೆ ಹೇಗೆ ವರ್ಕ್ ಆಗುತ್ತೆ ಚಾರ್ಟು ಒಂದು ಸತಿ ನೋಡಿಬಿಡೋಣ. 15 ಮಿನಿಟ್ಸಲ್ಲಿ, ಓಕೆ, 15 ಮಿನಿಟ್ಸಲ್ಲಿ ಓಕೆ ಕ್ಲಿಯರ್ ಆಗಿದೆ. ಇಲ್ಲಿ ನೋಡಿ, ಈ ಲೆವೆಲು ಮತ್ತು ಈ ಲೆವೆಲು ತುಂಬ ಇಂಪಾರ್ಟೆಂಟ್ ಆಗಿದೆ, ಓಕೆನಾ. ಆ ಲೆವೆಲ್ಲು ಹೇಳಿಬಿಡ್ತೀನಿ ಯಾವುದು ಅಂತ. ನಿಮಿಷ ಕರೆಕ್ಟಾಗಿ ನೋಡ್ಕೊಂಬಿಡೋಣ ಲೆವೆಲ್ಸು, ಓಕೆ. ಓಕೆ ಕ್ಲಿಯರ್ ಆಗಿದೆ. ಸೊ ಈ ಲೆವೆಲ್ಲು ಮತ್ತು ಈ ಲೆವೆಲು 440 ಲೆವೆಲು ಮತ್ತು 640 ಲೆವೆಲು, ಇದು ಬಂದುಬಿಟ್ಟು ನೋ ಟ್ರೇಡಿಂಗ್ ಝೋನ್. ಅದೇ ಹೇಳಿದ್ನಲ್ಲ,
ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇದೆ. ಓಕೆ, ಅದರಲ್ಲಿ ಮಂತ್ಲಿ ಎಕ್ಸ್ಪೈರಿ. ಸ್ವಲ್ಪ ಹುಷಾರಾಗಿರಿ. ನೋ ಟ್ರೇಡಿಂಗ್ ಝೋನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಕಷ್ಟ. ಇಲ್ಲಿಂದ ಮೇಲ್ ಬರುತ್ತೋ ಮತ್ತು ಮೇಲೆ ಕೆಳಗೆ ಬರುತ್ತೋ, ಇಲ್ಲಿಂದ ಇಲ್ಲ ಬ್ರೇಕ್ ಮಾಡ್ದಂಗೆ ಮಾಡಿ ಇಲ್ಲಿ ನಿಮಗೆಲ್ಲ ಕೆಳಗಡೆ ಪುಟ್ಟಲ್ಲಿ ಕುತ್ಸ್ಕೊಂಡು ಮೇಲ್ಗಡೆ ಹೋಗ್ಬಿಟ್ರೆ ಕಷ್ಟ. ಇಲ್ಲ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲೊಂದು ಟ್ರೈ ಮಾಡಿ ಪುಟ್ಟು. ಓಕೆನಾ, ಇಲ್ಲಿ ಗ್ಯಾಪ್ ಅಪ್ ಅಕಸ್ಮಾತ್ ಆಗೋ ಚಾನ್ಸಸ್ ಇಲ್ಲ. ಅಕಸ್ಮಾತ್ ಏನಾದರೂ ಇಲ್ಲಿ 560 ಹತ್ರ ಸೆನ್ಸೆಕ್ಸು ಅಲ್ಲೇ ಇರುತ್ತೆ. ಯಾಕಂತಂದರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೂ ಈಕ್ವಲಾಗೆ ವರ್ಕ್ ಆಗುತ್ತೆ. ಸೊ ಇಲ್ಲೇನಾದರೂ ಈ ಸ್ಟ್ರೈಕ್ ಪ್ರೈಸ್ ಹತ್ರ ಸಿಕ್ತು ನಿಮಗೆ, ಅಕಸ್ಮಾತ್ ಸೆನ್ಸೆಕ್ಸಲ್ಲಿ ಏನಾದರೂ ನೋಡಿದ್ರಿ ಅಂದರೆ ಅದನ್ನು ಬೇಕಾದರೆ 12 ಗಂಟೆ ಸುಮಾರು ಎಕ್ಸಿಕ್ಯೂಟ್ ಮಾಡಿ, ಇಲ್ಲ 11 ಗಂಟೆ 1 ಗಂಟೆವರೆಗೂ 3 ಗಂಟೆ ಯಾವುದಾದ್ರೂ ಈ ಟೈಮಲ್ಲಿ ತೊಗೊಂಡು ಎಕ್ಸಿಕ್ಯೂಟ್ ಮಾಡಿ. ಓಕೆನಾ, ಫಸ್ಟ್ ಎಕ್ಸಿಕ್ಯೂಟ್ ಆಗೋದು 11 ಗಂಟೆಗೆ ಮಾಡಲಿಲ್ಲ ಅಂದರೆ 12ಕ್ಕೆ ಟ್ರೈ ಮಾಡಿ, 12ಕ್ಕೆ ಆಗಲಿಲ್ಲ ಅಂದರೆ 1 ಗಂಟೆಗೆ ಟ್ರೈ ಮಾಡಿ. ಮಾಡ್ಕೊಂಡ್ಬಿಟ್ಟು ಅದು ಲಾಟ್ ಸೈಜ್ ಕಮ್ಮಿ ಇಡಿ. ಓಕೆನಾ, ಒಂದು 5% ಮಾಡಿ. ಓಕೆ, ಒಂದು ನೀವು 100% ಮಾಡ್ತಾ ಇರ್ತೀರ. ಓಕೆನಾ, ಅದಕ್ಕೆ ನಾಳೆ ಒಂದು 5%ಅಲ್ಲಿ ಮಾಡಿ. 5% ನಿಮಗೆ ಒಳ್ಳೆ ರಿಟರ್ನ್ ಕೊಡುತ್ತೆ, ಒಂದು 50% ರಿಟರ್ನ್ ಕೊಡುತ್ತೆ ಒಂದು ವೇಳೆ ಡಬಲ್ ಆದರೆ. ಹೌದಾ, ಅದಕ್ಕೆ ಸ್ವಲ್ಪ ಬಿ ಕೇರ್ಫುಲ್. ಸೊ ಲೆವೆಲ್ ಹೇಳಬೇಕು ಅಂತಂತಂದರೆ ಇದು ಆಲ್ರೆಡಿ ಹೇಳಿದ್ದೀನಿ, ಇವೆರಡು ಇನ್ ಬಿಟ್ವೀನು. ಮತ್ತು ಅದು ಬಂದುಬಿಟ್ಟು ಮತ್ತೆ ಇಲ್ಲ ಅಂತಂದರೆ 560 ಹತ್ರ ಸಿಕ್ತು ಅಂದ್ಕೊಳ್ಳಿ ಈ ಲೆವೆಲ್. ಓಕೆ, 560 ಹತ್ರ ಸಿಕ್ತು ಅಂತಂದೆ. ಮತ್ತು ನಾನು ಡೌನ್ ಸೈಡ್ ಫಾಲ್ ನೋಡ್ತಾ ಇದ್ದೀನಿ. ಡೌನ್ ಸೈಡ್ ಫಾಲ್ ಬಂದುಬಿಟ್ಟು ಏನಾಗುತ್ತೆ, ಈ ಲೆವೆಲ್ ಬರುತ್ತೆ 400, ಇಲ್ಲ ಅಂತಂದರೆ 390 ಲೆವೆಲ್. ಓಕೆ, ಇಲ್ಲಿಂದ ಇದಕ್ಕೆ ಎಲ್ ಬಂದುಬಿಟ್ಟು 580 ಎಕ್ಸಿಟ್. ಓಕೆ, ಲಾಸ್ಟ್ ನಾಳೆ ಎಕ್ಸ್ಪೈರಿ ಇದೆ ಸ್ವಲ್ಪ ಸೆನ್ಸೆಕ್ಸ್ದು. ಸುಮಾರು ಅಂತಂದರೆ ಒಂದು 600ಗೆ ಹಾಕೊಂಬಿಡಿ. ತುಂಬ ದೊಡ್ಡದಾಗುತ್ತೆ 40. ಅದಕ್ಕೆ ಸುಮ್ಮನೆ ಸ್ವಲ್ಪ ಇಡೋದೇ ಬೆಸ್ಟ್. ಓಕೆನಾ, 25 ಪಾಯಿಂಟ್ ಇಟ್ಕೊಂಬಿಡಿ. ಮತ್ತು ನಾನು ಕಾಲ್ ಸೈಡು ಅವಾಯ್ಡ್ ಮಾಡ್ತಾಯಿದ್ದೀನಿ. ನೋಡೋಣ, ಅಕಸ್ಮಾತ್ ಏನಾದರೂ ಮತ್ತೆ ರ್ಯಾಲಿ ಏನಾದರೂ ತೋರಿಸ್ತು ಅಂತಂತಂದರೆ ನಾನು ಗ್ರೂಪಲ್ಲಿ, ಟೆಲಿಗ್ರಾಮಲ್ಲಿ, ಇಲ್ಲ ಅಂತಂತಂದರೆ ವಾಟ್ಸಪ್ಪಲ್ಲಿ ಎರಡರಲ್ಲಿ ಮೆಸೇಜ್ ಹಾಕ್ತೀನಿ. ಬಟ್ ಬಿ ಕೇರ್ಫುಲ್ ಅಷ್ಟೇ. ಏನೇ ಇಡ್ರಿ ನಾಳೆ ಒಂದು 5% ಇಡ್ರಿ ಕ್ವಾಂಟಿಟೀಸ್ನ. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ವಿಡಿಯೋನ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.